ಬರ್ತಾನೆ ಕೌರವರ ಹತ್ರ. ಕೃಷ್ಣ ಬಂದು ಹೇಳ್ತಾನೆ ಯುದ್ಧವಾಡಬೇಡಿ ಅಂತ, ಕೇಳುವುದಿಲ್ಲ. ಕೃಷ್ಣನ ಪ್ರವಚನ ಮುಗಿದ ತಕ್ಷಣಕ್ಕೆ ಪರಶುರಾಮರು ಎದ್ದು ನಿಂತಾರೆ, ಉಪದೇಶ ಮಾಡ್ತಾರೆ. ಯುದ್ಧವಾಡೋದು ಬೇಡ, ಯುದ್ಧವಾಡಿದರೆ ಹಿತವಾಗುವುದಿಲ್ಲ. ಕೀಚಕಾದಿಗಳ ಸಂಹಾರವನ್ನು ಮಾಡಿದಂತಹ ಮಹಾಪರಾಕ್ರಮಿ ಭೀಮಸೇನ, ಅವನ ಎದುರಾಗಿ ನಾವೇನು ಯುದ್ಧವಾಡ್ತೇವೆ, ಸಾಧ್ಯವಿಲ್ಲ ಅಂತ ಹೇಳಿದರೆ ಕೇಳುವುದಿಲ್ಲ. ಯುದ್ಧವಾಡೋದೇ ಅಂತಂತಾನೆ ದುರ್ಯೋಧನ. ಇಷ್ಟೆಲ್ಲ ನಾನಾ ವಿಧವಾದಂತಹ ರೀತಿಯಲ್ಲಾಗ್ತಾ ಇರುವಾಗ ಆ ಸಂದರ್ಭದಲ್ಲಿ ಕಳೆದ ಸಲ ಕೇಳಿದಿರಿ, ಮಾತಲಿಯ ನಾರದರ ಒಂದು ಸಂವಾದ. ಮಾತಲಿ ನಾರದರ ಸಂವಾದದ ಸಂದರ್ಭದೊಳಗೆ ನರನಾರಾಯಣರ ಪರಾಕ್ರಮವೇನು, ನಾರಾಯಣನ ಪರಾಕ್ರಮವೇನು, ಗರುಡನ ಮೇಲೆ ಕೇವಲ ತನ್ನ ಬೆರಳು ಇಟ್ಟ ಮಾತ್ರಕ್ಕೂ ಗರುಡನಿಗೆ ಎತ್ತುವುದು, ಏರುವುದು, ಹಾರುವುದು ಸಾಧ್ಯವಾಗಲಿಲ್ಲ. ಇಂಥ ಪರಾಕ್ರಮಿ ನಾರಾಯಣ, ಇಂಥ ಬಲಿಷ್ಠ ಬಲಶಾಲಿ ನಾರಾಯಣ. ಆ ನಾರಾಯಣನಿಗೆ, ಆ ನಾರಾಯಣನ ಅವತಾರ ಈ ಶ್ರೀಕೃಷ್ಣ, ಆ ನರನ ಅವತಾರನೇ ಅರ್ಜುನ. ನರನಾರಾಯಣರ ಅವತಾರರಾಗಿರುವಂತಹ ಶ್ರೀಕೃಷ್ಣ ಅರ್ಜುನರ ವಿರುದ್ಧವಾಗಿ ಯುದ್ಧವಾಡುವುದು ಬೇಡ ಅಂತ ಎಷ್ಟು ಬಾರಿ ಹೇಳಿದರೂ ಯಾರೂ ಕೇಳಿಲ್ಲ. ಕಣ್ಣರು ಉಪದೇಶ ಮಾಡಿದ್ದಾರೆ. ಆಗ ಕೊನೆಗೆ ಜನಮೇಜಯ ಒಂದು ಪ್ರಶ್ನೆ ಕೇಳ್ತಾನೆ, ಕಥಂ ನೈನಂ ವಿಮಾರ್ಗಸ್ಥಂ ವಾರಯಂತೀಹ ಬಾಂಧವಾಹ. ಇಷ್ಟು ದುರ್ಮಾರ್ಗದಲ್ಲಿರತಕ್ಕಂತಹ ದುರ್ಯೋಧನನಿಗೆ ಮಾರ್ಗ ಹೇಳುವವರು ಒಬ್ಬರಿಲ್ವಾ? 100 ಜನ ತಮ್ಮಂದರಿದ್ದಾರೆ, 100 ಜನ ಬಂಧು ಬಾಂಧವರಿದ್ದಾರೆ, ಬಳಗದವರಿದ್ದಾರೆ, ಜ್ಞಾನಿಗಳಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ. ಇಷ್ಟೆಲ್ಲ ಜನ ಇದ್ರೂ ಕೂಡ ಯಾರೂ ಆ ದುರ್ಯೋಧನನಿಗೆ ಒಬ್ಬನಿಗೆ ಒಂದು ಬುದ್ಧಿ ಹೇಳಲಿಕ್ಕಿಲ್ಲ. ಆ ಒಬ್ಬನ ಬುದ್ಧಿಗೆ ಅವನಿಗೊಂದು ಸದ್ಬುದ್ಧಿ ಬಂದಿದ್ರೆ ಏನು, ಯಾರೂ ಸಾಯ್ತಿರಲಿಲ್ಲ. 18 ಅಕ್ಷೌಹಿಣಿ ಸೈನ್ಯ ಸತ್ತೋಯ್ತು. ಆನೆಗಳು ಕುದುರೆಗಳು ಸಾಯ್ಲಿ, ಮನುಷ್ಯರು ಸತ್ತೋದ್ರು, ಅನಾಥರಾದರು, ವಿಧವೆಯರಾದರು ಸ್ತ್ರೀಯರು, ಮನೆಯೆಲ್ಲ ಕುಟುಂಬ ಎಲ್ಲ ಅನಾಥವಾಯಿತು. ಇಂಥ ತಬ್ಬಲಿಗಳಾದ ಮಕ್ಕಳನ್ನು ನೋಡಿ ಆದರೂ ಯುದ್ಧವನ್ನು ಬಿಡಿಸಬೇಕಾಗಿತ್ತು ಯಾರೂ ಬಿಡಿಸಲಿಲ್ಲ. ಕಥಂ ನೈನಂ ವಿಮಾರ್ಗಸ್ಥಂ ವಾರಯಂತೀಹ ಬಾಂಧವಾಹ. ಸೌಹಾರ್ದದಿಂದ ಅನಿಮಿತ್ತ ಉಪಕಾರವನ್ನು ಮಾಡಿಯಾದರೂ ಬಿಡಿಸಬೇಕಾಗಿತ್ತಲ್ಲ. ಅದಕ್ಕಾಗಿ ಹೀಗೆ ಕೇಳಿದಾಗ ಭೀಷ್ಮೇಣ ಯಕ್ಷಮಂ ಉಕ್ತಂ ಬಹುವಿಧಂ ಚೈವ ನಾರದೇನಾಪಿ ತಚ್ಛೃಣು. ನಾರದರು ಒಂದು ಮಾತು ಹೇಳಿದ್ರು, ಅದನ್ನು ಹೇಳಿದ್ರು ಕೂಡ ದುರ್ಯೋಧನ ಕೇಳಲಿಲ್ಲ. ನಾರದರು ಏನು ಹೇಳಿದರು ಅಂದರೆ, ದುರ್ಲಭೋ ವೈ ಸುಹೃತ್ ಶ್ರೋತ ದುರ್ಲಭಶ್ಚ ಹಿತ ಸುಹೃತ್. ಬಹಳ ಜಗತ್ತಿನೊಳಗೆ ಅಪರೂಪದ ವಸ್ತು ಇದು. ಹಿತವಾದ ಮಾತು ಹೇಳುವವರು ಜಗತ್ತಿನಲ್ಲಿ ಸಿಗುವುದಿಲ್ಲ. ಹಿತವಾದದ್ದನ್ನು ಹೇಳುವವರು ಸಿಕ್ಕರು, ಕೇಳುವವರು ಯಾರೂ ಸಿಗುವುದಿಲ್ಲ. ಬಹಳ ಕಷ್ಟ. ಹಿತ ಪ್ರಾಯ ನಮಗೆ ಅಪ್ರಿಯವಾಗಿರ್ತದೆ. ಯಾಕೆ ಅಪ್ರಿಯವಾಗಿರುತ್ತದೆ ಅಂತಂದ್ರೆ, ನಾವು ಅಧರ್ಮ ಮಾರ್ಗದಲ್ಲಿ, ಪಾಪ ಮಾರ್ಗದಲ್ಲಿ ನಾವು ತೊಡಗಿರ್ತೇವೆ. ಪಾಪ ಮಾರ್ಗದಲ್ಲಿ, ಅಧರ್ಮ ಮಾರ್ಗದಲ್ಲಿ ತೊಡಗಿದ ನಮಗೆ ಧರ್ಮದ ಮಾರ್ಗ ಸಾಮಾನ್ಯವಾಗಿ ರುಚಿಸುವುದಿಲ್ಲ. ಧರ್ಮವನ್ನು ಹೇಳ್ತಾರೆ ಹಿತೈಷಿಗಳು, ಸತ್ಕರ್ಮವನ್ನು ಉಪದೇಶ ಮಾಡ್ತಾರೆ ಹಿತೈಷಿಗಳು. ಅದು ಪ್ರಾಯ ನಮ್ಮ ದಾರಿ ಅದಕ್ಕೆ ವಿರುದ್ಧವಾಗಿ ಇರ್ತದೆ. ಅದಕ್ಕಾಗೇನೆ ಅವರು ಧರ್ಮೋಪದೇಶ ಮಾಡ್ತಾರೆ. ಹಾಗೆ ಧರ್ಮೋಪದೇಶವನ್ನ, ಸತ್ಯದ ಉಪದೇಶವನ್ನ, ಹಿತದ ಉಪದೇಶವನ್ನು ಮಾಡಿದಾಗ ಅದು ನಮಗೆ ರುಚಿಸುವುದಿಲ್ಲ. ನಾವು ಅದನ್ನು ದೂಷಿಸ್ತೇವೆ. ಅದು ನಮಗೆ ಸ್ವೀಕಾರಾರ್ಹ ಅಂತ ಅನಿಸುವುದಿಲ್ಲ. ಹೀಗಾಗಿ ಹಿತವನ್ನು ಹೇಳುವವರು ಜಗತ್ತಿನಲ್ಲಿ ತುಂಬ ವಿರಳ. ತತ್ರಾಪಿ ಶ್ರೀಮಂತರಿಗೆ, ಅಧಿಕಾರಿಗಳಿಗೆ, ರಾಜರಿಗೆ ಹಿತ ಹೇಳುವವರು ಯಾರು ಇರುವುದಿಲ್ಲ. ಪ್ರಿಯವಾದದ್ದನ್ನು ಮಾತಾಡುವವರು ಇರ್ತಾರೆ. ಎಸ್ ಬಾಸ್, ಯಾರು ಎಸ್ ಮಿನಿಸ್ಟರ್, ನೀವೇನೇ ಹೇಳಿ, ಹೌದು ನೀವು ಹೇಳಿದ್ದು ಅತ್ಯಂತ ಸತ್ಯ, ನೀವು ಹೀಗೆ ಮಾಡೋದೇ ಒಳ್ಳೆಯದು, ಹೀಗೆ ಮಾಡೋದೇ ಒಳ್ಳೆಯದು. ಕಥೆ ಕೇಳ್ತೀರಿ, ಬದನೆಕಾಯಿ ಕಥೆ. ಒಬ್ಬ ಮಂತ್ರಿ ಒಬ್ಬ ರಾಜನ ಜೊತೆಗೆ ಹೋಗ್ತಿದ್ದ. ಒಂದು ದಿವಸ ತೋಟಕ್ಕೆ ಹೋದಾಗ ಒಂದು ಬದನೆಕಾಯಿ ಸಿಕ್ತು. ಅದರ ಬಣ್ಣ ನೋಡಿ, ಇದು ಎಷ್ಟು ಚೆನ್ನಾಗಿದೆಯಲ್ಲ, ಅಡಿಗೆ ಮಾಡಿ ಊಟ ಮಾಡಿ ತಿನ್ಬಹುದಾ, ಏನಿದು ಅಂತ ಕೇಳಿದ. ತರಕಾರಿ ಅಂತ ಹೇಳಿದ. ಇದನ್ನು ಅಡಿಗೆ ಮಾಡಿ ತಿನ್ಬಹುದು ಅಂತ ಹೇಳಿದರು. ಅಂದರೆ ಹೇಳೋ ತಾತ್ಪರ್ಯವೇನು ಅಂದರೆ, ತಿನ್ನುವಾಗ ರುಚಿಯಾಯಿತು, ರುಚಿಯಾದ, ಭಾರಿ ತಿಂದ ಆನಂದಪಟ್ಟಾಗ ಮಂತ್ರಿ ಮುಂದೆ ಹೇಳಿದ, ಎಂಥ ಅದ್ಭುತ, ಏನದು ನೀನು ಹೇಳಿದ್ದು ಬಹಳ ಒಳ್ಳೆಯದಿತ್ತು, ಅದಕ್ಕೆ ರಾಜ ಅದಕ್ಕೊಂದು ಕಿರೀಟ ಇಟ್ಟಾನೆ ದೇವರು ಅಂತ ಹೇಳಿದ. ಸಂತೋಷವಾಯಿತು ರಾಜನಿಗೆ.
ನಾನು ಹೇಳಿದ ಮಾತನ್ನ ಮಂತ್ರಿ ಸತ್ಯ ಅಂತ ಹೇಳಿದನಲ್ಲ ಅಂತ ಸಂತೋಷವಾಯಿತು. ಆಮೇಲೆ ಅದನ್ನು ತಿರುಗಿಸಿದ. ಹೊಟ್ಟೆ ಕೆಟ್ಟೋಯ್ತು. ಹೊಟ್ಟೆ ಕೆಟ್ಟೋಗಿ ಬಹಳ ತೊಂದರೆ ಆಯಿತು ಅವನಿಗೆ. ತೊಂದರೆ ಆದದ್ದಕ್ಕೆ ಮಂತ್ರಿ ಮುಂದೆ ಬೈದ. ಮಂತ್ರಿ ಮುಂದೆ ಬೈದಾಗ ಮಂತ್ರಿ ಅಂದ, ಅದಕ್ಕೆ ಹಾಗೆಲ್ಲ ಅವಸ್ಥೆ ಆಗಿದೆ ಅದಕ್ಕೆ ಅಂತ ಬೈದ. ಎಲ್ಲ ಆಯಿತು. ಆಮೇಲೆ ಅವನನ್ನು ಕರೆದು ಕೇಳ್ತಾನೆ ಮಂತ್ರಿಯನ್ನ, ರಾಜ ಅಲ್ಲೋ ಮಂತ್ರಿ, ನಾನು ನಿನ್ನೆ ಸ್ತೋತ್ರ ಮಾಡಿದೆ, ಆಗ ಹೌದು ಅಂದಿ, ಈಗ ಬೈದೆ, ಅದಕ್ಕೂ ಹೌದು ಅಂತಂತಿ, ಎರಡಕ್ಕೂ ಉಪಪತ್ತಿಗಳದು, ಒಂದೇ ಆ ಶಿಖರವನ್ನ ತುಂಬು, ಅದು ಕಿರೀಟವೂ ಆಯಿತು ಮತ್ತೊಮ್ಮೆ ಗೂಟವೂ ಆಯಿತು, ಇದು ಹೀಗೆ ಮಾಡಿದ್ರೆ ಹೇಗೆ? ರಾಜ ಹೇಳ್ದ, ನಾನು ನಿನ್ನ ಸೇವಕ, ನಾನು ಬದ್ನೆಕಾಯಿ ಸೇವಕನಲ್ಲ. ನಾನು ಬದ್ನೆಕಾಯಿ ಸೇವಕನಾಗಿದ್ರೆ ಬದ್ನೆಕಾಯಿ ವರ್ಣನೆ ಮಾಡ್ತಿದ್ದೆ, ಸಮರ್ಥನೆ ಮಾಡ್ತಿದ್ದೆ. ನಾನು ನಿನ್ನ ಸೇವಕ, ನೀನೇನ್ ಹೇಳ್ತೀಯೋ ಅದು ಸತ್ಯ ಅಂತ ಅನ್ಬೇಕು, ಇದು ನನ್ನ ಕೆಲಸ. ಅಂದ್ರೆ ನೀನು ಸಂತುಷ್ಟನಾಗ್ತಿ, ನನಗೆ ಹಣ ಕೊಡ್ತಿ, ನಾನು ಅದರ ವರ್ಣನೆ ಯಾಕೆ ಮಾಡಲಿ ನಾನು? ಹಾಗಿದೆ ಇದು. ಯಾರು ನಮಗೆ ಹೊಟ್ಟೆಗೆ ಹಾಕ್ತಾರೆ ಅವರಿಗೆ ನಾವು ಪ್ರಿಯವಾದದ್ದನ್ನು ಮಾತಾಡಿಬಿಟ್ರೆ ಮುಗಿದೋಯ್ತು, ಅಪ್ರಿಯವಾದದ್ದನ್ನು ಹೇಳೋದಿಲ್ಲ. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ವಕ್ತಾ ಹೇಳುವವರು ದುರ್ಲಭ, ಹೇಳುವವರು ಕದಾಚಿತ್ ಸಿಗಬಹುದು. ನಿಜವಾಗಿ ಹಿತೈಷಿಗಳಾದವರು, ಧಾರ್ಮಿಕರು, ಸತ್ಯವಂತರು, ಹಿತೈಷಿಗಳಾದವರು ಹೇಳಬಹುದು. ಆದರೆ ಕೇಳುವವರು ಎಲ್ಲಿದ್ದಾರೆ? ಯಾರು ಕೇಳ್ತಾರೆ? ನಮಗೆಲ್ಲ ಹಿತವನ್ನು ಹೇಳಿದವರು ಎಷ್ಟು ಜನ ಇಲ್ಲ, ಎಷ್ಟು ಜನ ಇಲ್ಲ, ಎಷ್ಟು ಜನ ಇಲ್ಲ. ಒಂದು ಅರ್ಥದಲ್ಲಿ ಸರಿಯಾಗಿ ತಿಳ್ಕೊಳ್ಳಿ, ನಾವು ನಮ್ಮನ್ನು ನಿಂದೆ ಮಾಡುವವರು ಇರ್ತಾರಲ್ಲ, ನಮ್ಮನ್ನು ನಿಂದೆ ಮಾಡುವವರು ಇರ್ತಾರಲ್ಲ, ಆ ನಿಂದೆಯೊಳಗೆ ದ್ವೇಷದಿಂದ ನಿಂದೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ, ಸಹನೆ ಆಗುವುದಿಲ್ಲ, ಅವೆಲ್ಲ ಮಾತು ಒತ್ತಟ್ಟಿಗಿರಲಿ. ಆ ನಿಂದೆ ಮಾಡುವವರೊಳಗೂ ಕೂಡ ಕೆಲವು ಅವರ ನಿಂದೆಗಳಲ್ಲಿ ಸತ್ಯಾಂಶ ಇರ್ತದೆ. ಆ ನಿಂದೆಯಲ್ಲಿಯ ಕೆಟ್ಟ ಮುಳ್ಳುಗಳನ್ನು ತೆಗೆದರೆ ಅದರ ಆ ಮುಳ್ಳಿನ ಕಂಟಿಯೊಳಗೆ ಮಧ್ಯದಲ್ಲಿ ಒಂದು ಮಕರಂದ ಸಿಗ್ತದೆ. ನಿಮಗೊಂದು ಒಳ್ಳೆದಿದೆ, ಅದು ನಮಗೆ ಹಿತವೇ. ಆದರೆ ಆ ಹಿತವನ್ನು ನಾವು ಗ್ರಹಣ ಮಾಡಲಿಕ್ಕಾಗುವುದಿಲ್ಲ, ಯಾಕೆಂದ್ರೆ ಮುಳ್ಳಿದೆ. ಹಾಗಾಗಿ ಇದು ಬಹಳ ಆಶ್ಚರ್ಯದ ಮಾತು, ಬಹಳ ಮಹತ್ವದ ಸಂಗತಿ ಇದು. ಯಾರೇ ನಿಂದೆ ಮಾಡ್ತಾರೆ ಅದರೊಳಗೊಂದು ನಮಗೆ ಹಿತ ಇರುತ್ತೆ ಪ್ರಾಯ. ಇನ್ನು ಹಿತೈಷಿಗಳು ಹೇಳುವ ತಂದೆ ತಾಯಿ ಗುರುಗಳು ಇವರು ಹೇಳುವಂತಹ ಮಾತುಗಳಲ್ಲಂತೂ ಹಿತ ಇದ್ದೇ ಇರ್ತದೆ. ಆ ಹಿತವನ್ನ ನಾವು ಯಥಾರ್ಥವಾಗಿ ತಿಳಿದುಕೊಂಡು ತಪ್ಪಾಗಿ ಎಣಿಸದೆ ಅದನ್ನು ನಾವು ಗ್ರಹಿಸಿದರೆ ನಮ್ಮ ಹಿತಕ್ಕೆ ಮಿತಿ ಇಲ್ಲ. ಆದರೆ ಆ ತರಹದ ಹಿತವನ್ನು ಗ್ರಹಣ ಮಾಡುವುದಕ್ಕೆ ನಮ್ಮ ವಿವೇಕ ಉಳಿದಿರುವುದಿಲ್ಲ. ದ್ವೇಷವನ್ನು ಮಾಡ್ತೇವೆ, ನನಗಿವನು ಬೈತಾನೆ ಆದ್ದರಿಂದ ಇವನು ನನ್ನ ಮುಳ್ಳು ಅಂತ ಹೇಳಿ ಅವನನ್ನು ಸರಿಸಿಡ್ತೇವೆ, ನಮ್ಮ ದಾರಿಯೊಳಗೆ ಅವನು ಬರದಿದ್ದಂತೆ ನೋಡಿಕೊಳ್ತೇವೆ. ಇದು ಅನ್ಯಾಯ, ನಾವು ದಿನನಿತ್ಯ ಮಾಡ್ತೇವೆ. ದುರ್ಲಭೋ ವೈ ಸುಹೃಶ್ರೋತ ದುರ್ಲಭಶ್ಚ ಹಿತಃಸುಹೃತ ತಿಷ್ಠತೆ ಹಿ ಸುಹೃದ್ಯತ್ರ ನ ಬಂಧುಸ್ತತ್ರ ಸೃಷ್ಠತೆ. ನಮಗೆ ಬೇಕಾದ ಪ್ರಿಯವಾಗಿ ಮಾತಾಡುವವನು ಬಂಧು, ಹಿತವನ್ನು ಮಾಡುವವನು ಸುಹೃತ್. ಸುಹೃತ್ ಸಿಗುವುದು ಒಂದು ದಾರಿಯಲ್ಲಿ, ಪ್ರಿಯ ಮಾತಾಡುವವನು ಸಿಗುವುದು ಮತ್ತೊಂದು ದಾರಿಯಲ್ಲಿ. ನಮಗೆ ನಾವು ಪ್ರಾಯ ನಮ್ಮ ಜೊತೆಗೆ ಇಂಥ ಜನರನ್ನೇ ಸೇರಿಸಿಕೊಳ್ತೇವಲ್ಲ, ಯಾರು ನಮಗೆ ಪ್ರಿಯವಾದ ಮಾತುಗಳನ್ನು ಆಡ್ತಿರ್ತಾರೆ, ನಮ್ಮನ್ನು ವರ್ಣನೆ ಮಾಡ್ತಾರೆ, ನೀನು ಮಾಡಿದ್ದು ಸರಿ ಅಂತಂತಾರೆ, ನಮ್ಮನ್ನು ಶ್ಲಾಘನೆ ಮಾಡ್ತಾರೆ, ಅವರನ್ನೇ ನಾವು ನಮ್ಮ ಜೊತೆಗೆ ಸೇರಿಸಿಕೊಳ್ತೇವೆ. ಎಂದೆಂದಿಗೂ ನಾವು ನಮ್ಮ ತಪ್ಪಿಯೂ ಕೂಡ ನಮ್ಮ ಹಿತೈಷಿಗಳನ್ನು, ನಮಗೆ ಯಾರು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಅವರನ್ನು ನಾವು ನಮ್ಮ ಹತ್ರ ಸೇರಿಸುವುದಿಲ್ಲ ನಾವು. ಇದು ಸಾಮಾನ್ಯ ನಿಯಮ. ಬಹಳ ವಿರಳ. ತನಗೆ ನಿಷ್ಠುರವನ್ನು ಹೇಳುವ ವ್ಯಕ್ತಿಯನ್ನ ತನ್ನ ಹತ್ತಿರದಲ್ಲೇ ಇಟ್ಟು ಪುರಸ್ಕಾರ ಮಾಡುವವನು ತುಂಬ ವಿರಳ. ಶ್ರೋತಾಚ ದುರ್ಲಭ. ಹಾಗಾಗಿ ತಿಷ್ಠತೆ ಹಿ ಸುಹೃದ್ಯತ್ರ, ಎಲ್ಲಿ ಹಿತೈಷಿ ಇದ್ದಾನೋ ಆ ಮಾರ್ಗದಲ್ಲಿ ಪ್ರಿಯ ಭಕ್ತ ಇಲ್ಲ. ಯಾವ ಮಾರ್ಗದಲ್ಲಿ ಪ್ರಿಯ ಭಕ್ತ ಇದಾನೋ ಆ ಮಾರ್ಗದಲ್ಲಿ ಹಿತಭಕ್ತ ಇಲ್ಲ. ಅವೆರಡೂ ಮಾರ್ಗಗಳೇ ಬೇರೆ, ಒಂದು ಭೋಗದ ಮಾರ್ಗ, ಇನ್ನೊಂದು ತ್ಯಾಗದ ಮಾರ್ಗ ಇತ್ಯಾದಿ. ನ ಕರ್ತವ್ಯಶ್ಚ ನಿರ್ಬಂಧ. ದುರ್ಯೋಧನನಿಗೆ ನಾರದರು ಹೇಳ್ತಾ ಇದ್ದಾರೆ, ದುರ್ಯೋಧನ ನೋಡು, ನಿರ್ಬಂಧ ಮಾಡಬೇಡ, ನಿರ್ಬಂಧ ಮಾಡುವುದು ಒಳ್ಳೆಯದಲ್ಲ, ನಾವು ಯುದ್ಧ ಆಡಲೇಬೇಕು ಅಂತ ಹಠ ಹಿಡಿಬೇಡ.
ಯಾವ ನಿರ್ಬಂಧವೂ ಒಳ್ಳೆಯದಲ್ಲ. ಯಾವಾಗ ಆ ನಿರ್ಬಂಧ ನಮಗೆ ಬೂಮ್ರ್ಯಾಂಗ್ ಆಗತ್ತೆ ಅಂತ ಅನ್ನೋದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಬಿಟ್ಬಿಡದನ ನಿರ್ಬಂಧ ಮಾಡಬೇಡ. ಯುದ್ಧ ಮಾಡಬೇಕು ಅಂತ ನೀನು ಯಾಕೆ ಆಗ್ರಹ ಮಾಡ್ತಿ? ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. 5 ಗ್ರಾಮಗಳನ್ನು ಕೊಟ್ಟು ಬಿಡು, ಅವರು ಬದುಕಿಕೊಂಡಿರ್ತಾರೆ, ಯುದ್ಧ ತಪ್ಪೋಗತ್ತೆ, ಸಾಕು, ಯಾಕಿಷ್ಟಕ್ಕೆ ಸಂತೋಷ ಪಡೋದಿಲ್ಲ ನೀನು ಅಂತ ಹೇಳಿ ನಾರದರು ಹೇಳಿದರು. ಅದಕ್ಕೆ ಹೇಳ್ತಾರೆ, ನಿರ್ಬಂಧ ಮಾಡುವುದು ಎಷ್ಟು ಅನರ್ಥ ಕಾರಣ ಹೇಳ್ತೇನೆ ಕೇಳು. ಗಾಲವ ಋಷಿಗಳು ಮಹಾನುಭಾವರು, ಅವರ ಗುರುಗಳು ವಿಶ್ವಾಮಿತ್ರರ ಮನೆಗೆ ತಪಸ್ಸು ಮಾಡ್ತಾ ಇರುವ ಸಂದರ್ಭದಲ್ಲಿ ಬಹಳ ವಿಚಿತ್ರವಾಗಿದೆ ಈ ಕಥೆ. ಬಹಳ ವಿಕೃತವಾದ ಕಥೆ ಇದ್ದಂತೆ ತೋರ್ತದೆ. ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ನಮಗೆ ಬ್ಯಾಕ್ಗ್ರೌಂಡ್ ಬೇಕು. ಅಷ್ಟೆಲ್ಲ ಇಲ್ಲದ ಹೊರತು ಈ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ವಿಶ್ವಾಮಿತ್ರರು ಒಂದು ದಿವಸ ತಪಸ್ಸು ಮಾಡ್ತಾ ಇರುವಾಗ ಯಮಧರ್ಮ ಸಾಕ್ಷಾತ್ತಾಗಿ ಅವನು ವಿಶ್ವಾಮಿತ್ರರ ರೈವಲ್ ವಸಿಷ್ಠರು, ಆ ವಸಿಷ್ಠರ ರೂಪವನ್ನು ತಾಳಿಕೊಂಡು ಬಂದ. ಸಾಕ್ಷಾತ್ ಯಮ ಬಂದು ಏನು ಕೇಳ್ತಾನೆ, ನಿಮ್ಮ ಮನೆಯಲ್ಲಿ ಊಟಕ್ಕೆ ಬರ್ತೀನಿ, ಅನ್ನ ಮಾಡಿಡು, ಈಗಿಂದೀಗ ಬೇಕು. ಆಯಿತು ಅಂತ ಹೇಳಿ ಅನ್ನ ಮಾಡಿಡ್ತೇನೆ, ಇನ್ನು ಇಷ್ಟು ಕಾಲದಲ್ಲಿ ನೀನು ಬಂದು ಬಿಡು, ನಾನು ತಯಾರಾಗಿರ್ತೇನೆ ಅಂತ ಹೇಳಿದ. ವಿಶ್ವಾಮಿತ್ರ ಅನ್ನ ಮಾಡಿದ. ವಿಶ್ವಾಮಿತ್ರರು ಅನ್ನವನ್ನು ಮಾಡಿಕೊಂಡು ಸಿದ್ಧರಾಗಿದ್ದಾರೆ. ಆ ಯಮ ವಸಿಷ್ಠರ ರೂಪದಲ್ಲಿ ಬಂದವನೇ ಬಂದು ಸುತ್ತಮುತ್ತ ಇರುವಂತಹ ಋಷಿಗಳ ಮನೆಗೆ ಹೇಳಿದ, ನನಗೆ ಹಸಿವಾಗಿದೆ ಎಂದು. ಅವರೆಲ್ಲ ಅನ್ನ ತಂದು ಕೊಟ್ಟರು, ಅದನ್ನು ತಿಂದು ಬಿಟ್ಟ. ತಿಂದಾದ ಮೇಲೆ ವಿಶ್ವಾಮಿತ್ರರು ಅನ್ನ ತಂದರೆ ಇವನಿಗಾಗಿ ಮಾಡಿ ತಂದಂತಹ ಅನ್ನವನ್ನ ನಾನು ತಿನ್ನುವುದಿಲ್ಲ, ನನಗೆ ಹೊಟ್ಟೆ ತುಂಬಿದೆ, ಆಮೇಲೆ ಬರ್ತೇನೆ, ನೀನ್ ತಲೆ ಮೇಲೆ ಇಟ್ಕೊಂಡು ನಿಂತಿರು, ನಾನು ಬರ್ತೀನಿ, ತಿಂತೇನೆ ಅಂತಾರೆ. ವಸಿಷ್ಠರು ಹೀಗೆ ಅಂದದ್ದಕ್ಕೆ ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಳ್ತಾರೆ. ಬಿಸಿ 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 ಅನ್ನ. ವಿಶ್ವಾಮಿತ್ರರು ನಿಂತ್ಕೊಳ್ತಾರೆ. ಆ ಭಕ್ತಂ ಪ್ರಗೃಹ್ಯ ಮೂರ್ಧ್ನಾ ವೈ ಬಾಹುಭ್ಯಾಂ ಸಂಶಿತ ವ್ರತಃ, ಎರಡೂ ಕೈಗಳನ್ನ ಮೇಲಕ್ಕೆತ್ತಿ, ಆ ಕೈಗಳಲ್ಲಿ ತಟ್ಟೆಯಲ್ಲಿ ಅನ್ನ ಬಿಸಿಯಾಗಿದೆ. ವಿಶ್ವಾಮಿತ್ರರು ನಿಂತುಕೊಂಡಿದ್ದಾರೆ. ವಸಿಷ್ಠರಿಗೆ, ಬ್ರಾಹ್ಮಣನಿಗೆ ಅನ್ನ ಕೊಡಬೇಕು, ಅವನು ಅನ್ನ ಬೇಡಿದ್ದಾನೆ, ಅನ್ನವನ್ನು ಮಾಡಿದ್ದೇನೆ, ಅವನು ಊಟ ಮಾಡಿ ಹೋಗ್ತಾನಂತೆ, ಆಗ ನಾನು ಇದನ್ನು ಖಾಲಿ ಮಾಡೋಣ. ವಸಿಷ್ಠರು ಹೋದವರು. ವಸಿಷ್ಠರು ಇಲ್ಲವೇ ಇಲ್ಲ. ಯಮಧರ್ಮ ಪರೀಕ್ಷೆ ಮಾಡುವುದಕ್ಕಾಗಿ ಬಂದವನು. ಆ ಯಮಧರ್ಮ ವಸಿಷ್ಠರ ರೂಪದಿಂದ ಬರಲೇ ಇಲ್ಲ. ಹೋದವರು ಹೋಗೇ ಬಿಟ್ಟು ಶತೆ 100 ವರ್ಷಗಳು ಹಾಗೆ. ವಿಶ್ವಾಮಿತ್ರರು ಕೈಯಲ್ಲಿ ಆ ತಟ್ಟೆಯಲ್ಲಿ ಅನ್ನವನ್ನ ಧಾರಣ ಮಾಡಿಕೊಂಡು ನಿಂತವರು 100 ವರ್ಷ ಹಾಗೇ ನಿಂತಾರೆ. ಹರಿಧ್ಯಾನ ತತ್ಪರರಾಗಿ ನಿಂತಾರೆ. ಧ್ಯಾನ ಮಾಡ್ತಾ ನಿಂತರು. ಸ್ನಾನ ಇಲ್ಲ, ಸಂಧ್ಯಾವಂದನವಿಲ್ಲ, ಮಲಶೌಚಾದಿಗಳಿಲ್ಲ, ಊಟ ಇಲ್ಲ, ಉಡುಗೆ ಇಲ್ಲ, ಮಾತಿಲ್ಲ, ಹರಟೆ ಇಲ್ಲ, ಏನಿಲ್ಲ, ಭಗವದ್ಧ್ಯಾನವನ್ನು ಮಾಡ್ತಾ ವಸಿಷ್ಠರು ಬಂದಾರೆ. ಆ ಬ್ರಾಹ್ಮಣನಿಗೆ ಅನ್ನ ಕೊಡಬೇಕು, ಅನ್ನ ಕೊಡದ ಹೊರತು ನಾನು ಆ ರಣದಿಂದ ಮುಕ್ತನಾಗುವುದಿಲ್ಲ, ಆ ಸೇವೆ ಮಾಡುವುದು ನನ್ನ ಕರ್ತವ್ಯ, ಆ ಕರ್ತವ್ಯ ಭ್ರಷ್ಟನಾಗಬಾರದು ಅನ್ನುವ ಉದ್ದೇಶದಿಂದ ತಲೆ ಮೇಲೆ ಆ ತಟ್ಟೆಯನ್ನು ಇಟ್ಟುಕೊಂಡು ನಿಂತವರು ಹಾಗೇ ನಿಂತಿದ್ದಾರೆ. 100 ವರ್ಷ ಕಳಿತು. 100 ವರ್ಷ ಕಳೆದಾದ ಮೇಲೆ ಮತ್ತೆ ಧರ್ಮ 100 ವರ್ಷ ಮುಗಿದ ಮೇಲೆ ಮತ್ತೆ ವಸಿಷ್ಠರ ವೇಷವನ್ನು ಧಾರಣ ಮಾಡಿಕೊಂಡು ಬಂದು ನೋಡಿದರೆ ಆ ತಟ್ಟೆಯನ್ನು ಕೆಳಗಿಳಿಸಿ ಅನ್ನವನ್ನು ಕೊಡ್ತಾನೆ. ವಸಿಷ್ಠರೇ ಸ್ವೀಕಾರ ಮಾಡಿ, ಅನ್ನವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದರೆ ಆ ಅನ್ನ ಹಾಗೆ ತಾಜಾ, ಹಾಗೆ ಬಿಸಿ. ಪ್ರತಿಗೃಹ್ಯ ತಥೋ ಧರ್ಮ ತಥೈವ ಉಷ್ಣಂ ತಥಾ ನವಂ. ತಾಜಾ ಅನ್ನ, ಬಿಸಿ ಬಿಸಿ ಅನ್ನ, ಅಂಥ ಅನ್ನ. ಅದು ತಪಸ್ಸಿನ ಪ್ರಭಾವದಿಂದ ಹಾಗೇ ಶುದ್ಧವಾದ. ಯಾತಯಾಮ ದೋಷ ಇಲ್ಲ, ಇಲ್ಲಿ ಸಂಬಂಧವೇ ಇಲ್ಲ. ತಪಸ್ಸು ಏನು? ಭುಕ್ತ್ವ, ತಿಂದು ಸಂತುಷ್ಟನಾಗಿ ಪ್ರೀತೋಸ್ಮಿ ವಿಪ್ರರ್ಷೆ ಅಂತ ಹೇಳಿ ಅವರು ಹೋಗಿದ್ದಾರೆ. ಆ ಯಮನ ಪ್ರಭಾವದಿಂದ ಇವರು ಬ್ರಾಹ್ಮಣರಾದದ್ದರಿಂದ ಆ ಬ್ರಾಹ್ಮಣರ ಸೇವಕನಾಗಿ ಗಾಲವ ಋಷಿಗಳು 100 ವರ್ಷದವರೆಗೆ ಅವರ ಸೇವೆಯನ್ನು ಮಾಡುವುದಕ್ಕೆ ಗಾಲವ ಋಷಿಗಳು ಅಖಂಡವಾಗಿ ತತ್ಪರರಾಗಿದ್ದಾರೆ. ನಿರಂತರವಾಗಿ ಸೇವೆ ಮಾಡಿದ್ದಾರೆ. ವಿಶ್ವಾಮಿತ್ರರಿಗೆ ತಲೆ ಮೇಲಿನ ಅನ್ನ ತಟ್ಟೆ ಬಿಟ್ಟಿಲ್ಲ, ಕಾಲು ನೆಲದ ಮೇಲೆ ಊರಿದ್ದು ಬಿಟ್ಟಿಲ್ಲ, ಮಲಗಿಲ್ಲ, ಹೊರಗಿಲ್ಲ, ಏನಿಲ್ಲ, ಎಂತಿಲ್ಲ. ಅಂಥ ನಿಂತಹ ವಿಶ್ವಾಮಿತ್ರರಿಗೆ ಸೇವೆ ಮಾಡಿದ್ದಾರೆ ಗಾಲವರು. ಎಲ್ಲ ಸೇವೆ ಆಯಿತು, ಮುಗಿದಾದ ಮೇಲೆ ಇನ್ನು ತಾನು ಅಧ್ಯಯನವನ್ನು ಮುಗಿಸಿಕೊಂಡು ಹೋಗಬೇಕು ಅಂತ ಹೇಳಿ ಗಾಲವ ಋಷಿಗಳು ಹೊರಡುತ್ತಾರೆ. ಹೊರಡುವ ಸಂದರ್ಭದೊಳಗೆ
ಆಗ ವಿಶ್ವಾಮಿತ್ರರಿಗೆ ಕಾಲಿಗೆ ಎರಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಿಮ್ಮ ಸೇವೆ ಮಾಡಿ ನಿಮ್ಮ ಅನುಗ್ರಹದಿಂದ ನಿಮ್ಮ ಉಪದೇಶದಿಂದ ನಾನು ಜ್ಞಾನವಂತನಾಗಿದ್ದೇನೆ. ಗುರುಕುಲ ವಾಸ ಮುಗಿತು, ದಕ್ಷಿಣೆ ಕೊಡಬೇಕು. ಆದ್ದರಿಂದ ದಕ್ಷಿಣೆಯನ್ನು ಸ್ವೀಕಾರ ಮಾಡಿ. ದಕ್ಷಿಣಾಭಿರುಪೇತಂಹಿ ಕರ್ಮ ಸಿದ್ಧ್ಯತಿ ಮಾನದ. ಸರಿಯಾಗಿ ತಿಳ್ಕೋಬೇಕು, ಬಹಳ ಮಹತ್ವದ್ದು. ದಕ್ಷಿಣೆಯನ್ನು ಕೊಟ್ಟು ಮುಗಿಸಿದ ಕರ್ಮ ಸಫಲವಾಗ್ತದೆ. ದಕ್ಷಿಣೆ ಮುಗಿಸದೆ ಕೊಡದೆ ಮಾಡಿದ ಕರ್ಮ ಸಫಲವಾಗುವುದಿಲ್ಲ. ಆದ್ದರಿಂದ ಯಾವುದೇ ಕರ್ಮಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಕರ್ಮ ತಾಮಸಂ ಪರಿಚಕ್ಷತೆ. ಯಾವ ಯಜ್ಞ, ಯಾವ ತಪಸ್ಸು, ಯಾವ ಉಪವಾಸ, ಯಾವ ದಾನ ಅದು ದಕ್ಷಿಣಾರಹಿತವಾಯಿತು ಅಂತಾದರೆ ಅದು ಹಿತವಲ್ಲ, ಅದು ತಾಮಸವಾದ ಕರ್ಮ. ಆದ್ದರಿಂದ ದಕ್ಷಿಣೆ ಅಷ್ಟು ಮಹತ್ವದ್ದು. ಆದ್ದರಿಂದ ನಾನಂತೂ ಈಗ ವಿದ್ಯಾವ್ರತ ಸ್ನಾತಕನಾಗಿದ್ದೀನಿ. ನಿಮ್ಮಿಂದ ವಿದ್ಯೆಯನ್ನು ಕಲಿತು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸಮಾವರ್ತನ ಮಾಡಿಕೊಳ್ಳುವಕ್ಕಿಂತ ಮುಂಚೆ ನಿಮಗೆ ದಕ್ಷಿಣೆಯನ್ನು ನಾನು ಕೊಡಬೇಕು. ಆದ್ದರಿಂದ ದಯವಿಟ್ಟು ಸ್ವೀಕಾರ ಮಾಡಿ. ದಕ್ಷಿಣಾನಾಂ ಹಿ ದಾತಾವೈ ಅಪವರ್ಗೇಣ ಯುಜ್ಯತೆ. ಯಾರು ಆಚಾರ್ಯರಿಗೆ ದಕ್ಷಿಣೆಯನ್ನು ಕೊಡ್ತಾನೆ ಅವನು ಅವರಿಂದ ಜ್ಞಾನವನ್ನು ಪಡಿತಾನೆ. ಜ್ಞಾನವನ್ನು ಪಡೆದವನು ಮೋಕ್ಷವನ್ನೇ ಹೊಂದುತ್ತಾನೆ. ಬೇರೆ ಎಲ್ಲಿ ದಕ್ಷಿಣೆಯನ್ನು ಕೊಟ್ಟರೂ ಕೂಡ ಮೋಕ್ಷ ಸಿಗಲಿಕ್ಕಿಲ್ಲ. ಆದರೆ ಜ್ಞಾನೋಪದೇಶಕರಾದವರಿಗೆ ದಕ್ಷಿಣೆಯನ್ನು ಕೊಟ್ಟರೆ ಮೋಕ್ಷಕ್ಕೆ ಸಾಧನವಾಗ್ತದೆ. ಮಾನುಷೋರ್ಥೋಪಿ ವಿದ್ಯಾಯಾ ಕಾರಣಂ ಸುಪ್ರಯೋಜಿತ. ಆದ್ದರಿಂದ ಶ್ರೀಮದಾಚಾರ್ಯರು ಹೇಳುವ ಮಾತು ಎಷ್ಟು ಸೂಚ್ಯವಾಗಿ ಸುಂದರವಾದ ಶಬ್ದದಿಂದ ಬಂದಿದೆ ನೋಡಿ. ದಕ್ಷಿಣಾನಾಂ ಹಿ ದಾತಾವೈ ಅಪವರ್ಗೇಣ ಯುಜ್ಯತೆ. ಯಾವನು ದಕ್ಷಿಣೆಯನ್ನು ಕೊಡ್ತಾನೆ ಗುರುಗಳಿಗೆ, ಅವನು ವಿದ್ಯೆಯನ್ನು ಕಲಿತದ್ದಕ್ಕಾಗಿ ದಕ್ಷಿಣೆಯನ್ನು ಕೊಟ್ಟ, ದಕ್ಷಿಣೆಯನ್ನು ಕೊಟ್ಟು ವಿದ್ಯೆಯನ್ನು ಗಳಿಸಿದ, ವಿದ್ಯೆಯನ್ನು ಗಳಿಸಿ ಮೋಕ್ಷವನ್ನೇ ಹೊಂತಾನೆ. ಆದ್ದರಿಂದ ಅಪವರ್ಗೇಣ ಯುಜ್ಯತೆ, ಮೋಕ್ಷ ಸಿಗತ್ತವನಿಗೆ. ಸಜಾನಾನಸ್ತು ಭಗವಾನ್ ಖಿನ್ನಂ ಶುಶ್ರೂಷಣೇನ ವೈ. ಸೇವೆ ಮಾಡಿ 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 ಶುಶ್ರೂಷೆಯಿಂದ ಅತ್ಯಂತ ಖಿನ್ನನಾಗಿರುವಂತಹ ಈ ಗಾಲವ ಏನು ನನಗೆ ದಕ್ಷಿಣೆಯನ್ನು ಕೊಟ್ಟಾನೋ, ಇವನಿಗೆ ನಾನು ದಕ್ಷಿಣೆಯನ್ನು ನಾನು ಹೇಗೆ ಎಕ್ಸ್ಪೆಕ್ಟೇಷನ್ ಹೇಳಿ ನಾನು ಇವನಿಗೆ ಹೇಳುವುದಿಲ್ಲ, ಬೇಡ, ನಿನ್ನಿಂದ ನನಗೆ ದಕ್ಷಿಣೆ ಬೇಡ ಅಂತ ಹೇಳಿದರೆ ಅಸಕರ್ಗಚ್ಚ ಗಚ್ಚೇತಿ, ಹೋಗೋ ಬೇಡ, ಹೋಗೋ ಬೇಡ ಅಂತ ಹೇಳಿದರೆ ಕೇಳಲಿಲ್ಲ. ಮೇಲಿಂದ ಮೇಲೆ ಗಚ್ಚ ಗಚ್ಚ ಅಂತ ಹೇಳಿದರೂ ಕೇಳದಿರುವಂತಹ ಗಾಲವನಿಗೆ ನಿರ್ಬಂಧ ಮಾಡಿ ದಕ್ಷಿಣೆಯನ್ನು ಹೇಳಲೇಬೇಕು, ನಾನು ಕೊಡ್ತೇನೆ ಅಂತಂದಾಗ ಹಠಮಾರಿತನದಿಂದ ಕೇಳಿದ್ದಕ್ಕೆ, ನಿರ್ಬಂಧ ಮಾಡಿದ್ದಕ್ಕೆ ವಿಶ್ವಾಮಿತ್ರರು ಅವನಿಗೆ ಹೇಳ್ತಾರೆ, ಏಕತಃ ಶ್ಯಾಮಕರ್ಣಾನಾಂ, ಒಂದು ಕಿವಿ ಕಪ್ಪಗಾಗಿರಬೇಕು, ಇಡೀ ಮೈ ಬಣ್ಣ ಚಂದ್ರನಂತೆ ಬೆಳ್ಳಗಿರಬೇಕು. ಚಂದ್ರನಂತೆ ಬೆಳ್ಳಗಿನ ಒಂದು ಕಿವಿ ಕಪ್ಪಾದ ಕುದುರೆಗಳು ನನಗೆ ಬೇಕು. 800 ಕುದುರೆಗಳು ಬೇಕು. ಅಷ್ಟನ್ನು ಕೊಡು, ಅದು ನನ್ನ ಗುರುದಕ್ಷಿಣೆ, ಹೋಗು. ಅಷ್ಟೌ ಶತಾನಿ ಮೇ ದೇಹಿ ಗಚ್ಚ ಗಾಲವ ಮಾಚಿರಂ. ಇಂತಿಷ್ಟು ದಿನದಲ್ಲಿ ಕೊಡಬೇಕು, ತಡವಾದ್ರಲ್ಲ. ಮತ್ತೆ ಬಹಳ ನಿರ್ಬಂಧ ಮಾಡಿದ್ದಕ್ಕೆ ಸಿಟ್ಟಾಗಿ ವಿಶ್ವಾಮಿತ್ರರು ಪ್ರತಿಯಾಗಿ ಅವನಿಗೆ ನಿರ್ಬಂಧ ಮಾಡಿದರು. ಸಾಧ್ಯವಿಲ್ಲದ ದಕ್ಷಿಣೆಯನ್ನು ಕೊಡುವುದಕ್ಕೂ ಹೇಳಿದರು, ಬಲವಂತ ಮಾಡಿದರು. ಆಯಿತು ಅಂತ ಹೇಳಿ ಕೂತ್ರೆ ಏನೋ ದಕ್ಷಿಣೆ ಅಂತಂದ್ರೆ ಇಂತಿಷ್ಟು ಸ್ವಲ್ಪ ಹಣ, ಕಾಸು, ಬೆಳ್ಳಿ, ಬಂಗಾರ ಏನೋ ಕೊಟ್ಟು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರು ಗಾಲವರು. ಆದರೆ ಇದೊಂದು ವಿಚಿತ್ರವಾಗಿರತಕ್ಕ ದಕ್ಷಿಣೆಯನ್ನು ಬಿಡಿದ್ರಲ್ಲ. 800 ಕುದುರೆಗಳು, ಒಂದು ಕಿವಿ ಕಪ್ಪಗಿರ್ಬೇಕಂತೆ, ಇಡೀ ಎಲ್ಲ ಬೆಳ್ಳಗಿರ್ಬೇಕಂತೆ ಚಂದ್ರನಂತೆ. ಇಂಥ ಕುದುರೆಗಳೆಲ್ಲಿ ಸಿಕ್ಕಾವು? ಏನ್ ಸಿಕ್ಕಿತು? ಬಹಳ ಕಷ್ಟವಾಗಿ. ನಿಂತರೆ ಅವರಿಗೆ ಎಚ್ಚರವಿಲ್ಲ, ಎಲ್ಲಿ ನಿಂತೇನೆ ಅಂತ ಎಚ್ಚರವಿಲ್ಲ, ಎಲ್ಲಿ ಕೂತೇನೆ ಅಂತ ಇಲ್ಲ, ಮಲಗಿದ್ರೆ ನಿದ್ರೆ ಹತ್ತಿಲ್ಲ, ಊಟ ಮಾಡಿದ್ರೆ ಆಹಾರ ಹೋಗ್ತಾ ಇಲ್ಲ. ತ್ವಗಸ್ಥಿ ಭೂತೋ ಹರಿಣಃ, ಒಣಗಿ ಹೋಗಿದ್ದಾರೆ ಗಾಲವರ್ಷಿಗಳು, ಬಡವರಾಗಿದ್ದಾರೆ. ಅಹಂ ಪಾರೇ ಸಮುದ್ರಸ್ಯ, ಆಯಿತು ಎಲ್ಲೋ ಸಮುದ್ರದ ದಂಡೆಗೆ ಹೋಗಿ ಎಲ್ಲೋ ಒಂದು ಕಡೆಗೆ ಬಿದ್ದು ಸತ್ತೋಗ್ಬಿಡಬೇಕು, ಪೃಥಿವಿಯ ಒಂದು ಮೂಲೆಗೆ ಹೋಗಿ ನನ್ನನ್ನು ನಾನು ಸತ್ತೋಗ್ಬಿಡಬೇಕು. ಋಣಂ ಧಾರಣೆಯ ಮಾನಸ್ಯ ಕುತಃ ಸುಖ ಮನೀಹಯ. ಇಂಥ ಋಣ ಗುರುಗಳು ಇಷ್ಟು ಕೊಡು ಅಂತ ಹೇಳಿದ್ದಾರೆ, ನಾನು ಕೊಟ್ಟಿಲ್ಲ. ಅವರಿಂದ ವಿದ್ಯೆಯನ್ನು ಕಲಿತು ಅವರಿಗೆ ದಕ್ಷಿಣೆಯನ್ನು ಕೊಡದೇ ಇದ್ರೆ ದೊಡ್ಡ ಋಣ. ಈ ಋಣವನ್ನು ತೀರಿಸಲಿಲ್ಲ ಅಂತಾದರೆ, ಏನು ಅವ್ರು ಹೇಳಿದ್ದಾರೋ ಅಷ್ಟನ್ನು ನಾನು ಕೊಡ್ಲಿಕ್ಕಾಗದೇ ಇದ್ರೆ ಏನು ಪ್ರಯೋಜನ? ಆದ್ದರಿಂದ ಗುರುಗಳ ಮಾತನ್ನ ಪರಿಪಾಲಿಸಲಿಕ್ಕಾಗದೇ ಇದ್ದದ್ದರಿಂದ ನಾನು ಬದುಕಿದ್ದೂ ಪ್ರಯೋಜನ ಇಲ್ಲ ಅಂತ ಹೇಳಿ ಸಾಯುವುದಕ್ಕೆ ನಿಶ್ಚಯ ಮಾಡಿದ್ದಾರೆ. ಜೀವಿತಾನ್ ಮರಣಂ ವರಂ ನನೂಪಂ ಅನೃತಸ್ಯಾಸ್ತಿ ನಾನೃತಸ್ಯಾಸ್ತಿ ಸಂತತಿ ನಾನೃತಸ್ಯ ಅಧಿಪತ್ಯಂಚ ಕುತ ಏವ ಗತಿ ಶುಭ. ಯಾರು ಸುಳ್ಳು ಮಾತಾಡ್ತಾನೆ
ಅವನಿಗೆ ರೂಪವಿಲ್ಲ, ಸುಲಕ್ಷಣ ಇರುವುದಿಲ್ಲ. ಆ ಸುಳ್ಳು ಮಾತಾಡಿದವನ ದೇಹದ ಲಕ್ಷಣಗಳೆಲ್ಲ ಕುಂದಿ ಹೋಗುತ್ತೆ, ಕಂದಿ ಹೋಗುತ್ತೆ, ಹಾಳಾಗ್ತದೆ. ಅಮೃತವನ್ನು ಮಾತಾಡಿದವನ ಮಕ್ಕಳು ಹಾಳಾಗ್ತಾರೆ. ಸುಳ್ಳು ಹೇಳುವವನಿಗೆ ರಾಜ್ಯದಲ್ಲಿ ಆಧಿಪತ್ಯ ಅವನಿಗೆ ಸಿಗುವುದಿಲ್ಲ. ಯಾರು ಸುಳ್ಳು ಹೇಳ್ತಾನೋ ಅವನಿಗೆ ಸದ್ಗತಿಯಾಗುವುದಂತೂ ಸಾಧ್ಯವೇ ಇಲ್ಲ. ಆದ್ದರಿಂದ ಸುಳ್ಳು ಮಾತಾಡಬಾರದು. ನಾನು ಸುಳ್ಳು ಮಾತಾಡಿದೆ, 800 ಕುದುರೆಗಳನ್ನು ತಂದು ಕೊಡ್ತೇನೆ ಅಂತ ಹೇಳಿದೆ, ಆದರೆ ನನಗೀಗ ತಂದು ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ನಾನು ಸುಳ್ಳು ಮಾತಾಡಿದಂತಾಯಿತು, ಅನರ್ಥವಿದೆ ನನಗೆ.